ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಕನ್ನಡ ಭಾಷೆಯಲ್ಲಿ ಮಾಡೋ ಅಂಥ ಜಾಬ್ ಆಗಿರುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ಕೆರಿಯರ್ ಗೈಡೆನ್ಸ್ಗೆ ಅಡ್ವೈಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಬಟ್ ಇದು ಸರ್ವಿಸ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಆನ್ ಸೈಟ್ ಅಂತ ಹೇಳ್ಬಿಟ್ಟು, ಕಂಪ್ನಿ ಹೆಸರೇ ಆನ್ ಸೈಟ್ ಅಂತ. ಇವರು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಸೌತ್ ರೀಜನ್ ಈ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಡೆಲ್ಲಿಲಿ ಇರೋದು. ಬಟ್ ಇವರು ಹೈಯರ್ ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ. ಈ ರೋಲ್ಗೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಕನ್ನಡ, ಮಲಯಾಳಂ, ತಮಿಳ್, ಹಿಂದಿ ಅಂಡ್ ಇಂಗ್ಲಿಷ್ ಇದರಲ್ಲಿ 2 ಲ್ಯಾಂಗ್ವೇಜಸ್ ಬಂದ್ರೆ ಸಾಕು. ಆಲ್ ಸೌತ್ ಇಂಡಿಯನ್ ಕಸ್ಟಮರ್ ರೋಲ್ಗೆ ಹೈಯರ್ ಮಾಡ್ತಿರೋದ್ರಿಂದ ಕರ್ನಾಟಕದಲ್ಲಿ ಇರೋರಿಗೆ 2 ಲ್ಯಾಂಗ್ವೇಜು ಅಂದ್ರೆ ಕನ್ನಡ ಮತ್ತೆ ಇನ್ನೊಂದು ಇಂಗ್ಲಿಷು, ತೆಲುಗುನ, ತಮಿಳ್, ಹಿಂದಿನೋ ಯಾವ್ದಾದ್ರು ಬಂದ್ರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ವಿ ಆರ್ ಲುಕಿಂಗ್ ಫಾರ್ ದ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆನ್ ದ ಪರ್ಮನೆಂಟ್ ಬೇಸಿಸ್ ಆನ್ ಅವರ್ ವರ್ಕ್ ಟು ಸ್ಕೆಡ್ಯೂಲ್ ದ ಡೆಮೋ ಕಾಲ್ಸ್ ವಿತ್ ಅ ಕ್ಲೈಂಟ್ ಆನ್ ಸಾಲ್ವ್ ದ ಕಸ್ಟಮರ್ ಕ್ವೇರೀಸ್ ಇಫ್ ಎನಿ ಅಂತಂದರೆ ಕ್ಲೈಂಟ್ಗಳಿಗೆ ಡೆಮೋ ಕಾಲ್ಸ್ಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡೋಂಥವ್ರು. ಲೈಕ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಇಲ್ಲಿ. ದಿಸ್ ಈಸ್ ಅ ಯೂನಿಕ್ ಆಪರ್ಚುನಿಟಿ ಟು ವರ್ಕ್ ಇನ್ ದ ಸೇಲ್ಸ್ ಟೀಮ್ ಅಂಡ್ ಬಿ ಪಾರ್ಟ್ ಆಫ್ ಎಕ್ಸಿಕ್ಟಿಂಗ್ ಗ್ರೋತ್ ಜರ್ನಿ ಅಂತಂದರೆ ಇಲ್ಲಿ ಲೈಕ್ ಸೇಲ್ಸ್ ಟೀಮ್ ಜೊತೆನೂ ಆಗಿರುತ್ತೆ ಮತ್ತು ಇಲ್ಲಿ ಸೇಲ್ಸ್ ಕೂಡ ಮಾಡಬೇಕಾಗಿರುತ್ತೆ. ಡೆಮೋ ಮಾಡಿ ನಾವು ಡೆಮೋಯಿಂದ ಅವರು ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಥರ ಇರುತ್ತೆ. ಇಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಹೇಳಿದ್ದಾರೆ ನೋಡಿ. ಸ್ಕೆಡ್ಯೂಲ್ ಡೆಮೋ ಕಾಲ್ಸ್ ವಿತ್ ನ್ಯೂ ಕ್ಲೈಂಟ್ಸ್ ಅಂತಂದರೆ ನ್ಯೂ ಕ್ಲೈಂಟ್ಸ್ಗಳು ಬರ್ತಾರಲ್ಲ, ಸೊ ಅವ್ರಿಗೆ ನಾವು ಡೆಮೋ ಕಾಲ್ಸ್ಗಳನ್ನ ತಗೋಬೇಕಾಗಿರುತ್ತೆ. ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿರುತ್ತೆ. ಲೈಕ್ ಇದೊಂದು ಪ್ರಾಡಕ್ಟ್ಸ್ ಅಂತಂದರೆ ಬಿಲ್ಡಿಂಗ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಆ ಥರ, ಅಂತಂದರೆ ಬಿಲ್ಡಿಂಗ್ ಕಟ್ಕೊಡೋದು ಆ ಥರ ಕಂಪ್ನಿ ಆಗಿರುತ್ತೆ. ಸೊ ಅವ್ರಿಗೆ ನಾವು ಡೆಮೋ ಕಾಲ್ಸ್ಗಳನ್ನ ಸ್ಕೆಡ್ಯೂಲ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಯಾವ ಥರ ಡಿಸೈನ್ ಬೇಕು ಅಂತೆಲ್ಲ ಹೇಳ್ಬಿಟ್ಟು. ಮತ್ತು ಡ್ರೈವ್ ಸೇಲ್ಸ್ ಫಾರ್ ದ ಕಂಪ್ನಿ ಸಾಫ್ಟ್ವೇರ್ ಪ್ರಾಡಕ್ಟ್ ದ ಕಾಲ್ಸ್ ಅಂತಂದರೆ ಕಾಲ್ಸ್ ತಗೊಂಡು ಲೈಕ್ ಈ ಥರ ಪ್ರಾಡಕ್ಟ್ಸ್ ಇದೆ ತಗೊಳ್ಳಿ ಅಂದರೆ ಅಂತ ಎಕ್ಸ್ಪ್ಲೈನ್ ಮಾಡಬೇಕಾಗಿರುತ್ತೆ ನಾವು. ಮತ್ತು ಅಟೆಂಡ್ ಕಸ್ಟಮರ್ ಕ್ವೆರೀಸ್ ಓವರ್ ದ ಫೋನ್ ಆ್ಯಂಡ್ ಪ್ರೊವೈಡ್ ಸೊಲ್ಯೂಷನ್ ಅಂತಂದರೆ ಅವ್ರಿಗೇನಾದ್ರು ಇಶ್ಯೂಸ್ ಬಂದರೆ ಪ್ರಾಡಕ್ಟಲ್ಲಿ ಅವ್ರಿಗೇನೋ ಡೌಟ್ ಇದ್ದರೆ ನಾವು ಅವ್ರ ಕಾಲ್ನ ರಿಸೀವ್ ಮಾಡಿ ನಾವು ಅವ್ರಿಗೆಲ್ಲ ಆನ್ಸರ್ ಮಾಡಿಕೊಡ್ಬೇಕು. ಇನ್ನು ರಿಕ್ವೈರ್ಮೆಂಟ್ಸ್ ನೋಡೋದಾದ್ರೆ ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ತಮಿಳ್, ತೆಲುಗು, ಕನ್ನಡ ಆ್ಯಂಡ್ ಮಲಯಾಳಂ ಎನಿ ಟೂ ಲ್ಯಾಂಗ್ವೇಜ್ ಇರಬೇಕು ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತಂದರೆ ಇದರಲ್ಲಿ 2 ಲ್ಯಾಂಗ್ವೇಜ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ಕಮ್ಯುನಿಕೇಷನ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಮಸ್ಟ್ ಅಂತಂದರೆ ಸ್ವಲ್ಪ ಮ್ಯಾನೇಜಬಲ್ ಇದ್ರೂ ಓಕೆ ಥರ ಇದ್ದಾರೆ. ಮತ್ತು ಇಲ್ಲಿ ಆನ್ಲೈನ್ ಕಸ್ಟಮರ್ ಸಪೋರ್ಟ್ ಸ್ಕಿಲ್ಸ್ ಆರ್ ಮಸ್ಟ್ ಅಂತಂದರೆ ಆನ್ಲೈನಲ್ಲಿ ಸಪೋರ್ಟ್ ಮಾಡೋದು ಅಂತಂದರೆ ಟೀಮ್ಸ್ ವರ್ಕ್ ಮಾಡೋದು, ಝೂಮ್ ಮೀಟಿಂಗ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಮಸ್ಟ್ ಹ್ಯಾವ್ ಪರ್ಸನಲ್ ಲ್ಯಾಪ್ಟಾಪ್ ಆ್ಯಂಡ್ ಆಂಡ್ರಾಯ್ಡ್ ಮೊಬೈಲ್ 2 ಇರಬೇಕು. ಲ್ಯಾಪ್ಟಾಪ್ ಇರಬೇಕು ಮತ್ತು ಆಂಡ್ರಾಯ್ಡ್ ಮೊಬೈಲ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇಷ್ಟೇ ಇವ್ರದ್ದು ರಿಕ್ವೈರ್ಮೆಂಟ್ ಕೇಳಿರೋದು. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಲೈಕ್ ಅಟ್ಲೀಸ್ಟ್ ನಾವು 12th ಪಾಸ್ ಆಗಿರಬೇಕು ಅನ್ಕೋತೀನಿ ಇದಕ್ಕೆ, ಯಾಕೆಂದರೆ ಇಲ್ಲಿ ಇಂಗ್ಲೀಷ್ ಎಲ್ಲ ಬರಬೇಕಾಗಿರುತ್ತೆ. ಸೊ ನೀವು 10th ಪಾಸ್ ಆಗಿ ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ, ನಿಮಗೆ ಎಕ್ಸೆಲ್ ಸ್ಕಿಲ್ಸ್ ಇದ್ದರೆ ಮತ್ತು ಪ್ರೆಸೆಂಟೇಷನ್ ಎಲ್ಲ ಇದ್ದರೆ ಈ ರೋಲ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ಬಿ ಎ ಪಾರ್ಟ್ ಆಫ್ ಕೋರ್ ಟೀಮ್ ಆ್ಯಂಡ್ ಫಾಸ್ಟ್ ಗ್ರೋಯಿಂಗ್ ಅರ್ಲೆ ಸ್ಟಾರ್ಟಪ್ ಇದು. ಸೊ ಸ್ಟಾರ್ಟಪ್ಪು ಮತ್ತು ಇಲ್ಲಿ ಬೇರೆ ಬೇರೆ IIT IMB ಕಂಪ್ನಿ ಅಲ್ಲಿಂದ ಗ್ರ್ಯಾಜುಯೇಟೆಡ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ಇಂಟ್ರೆಸ್ಟೆಡ್ ಅಪ್ಲೈ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಯಾಲ್ರಿ ಎಷ್ಟು ನೋಡೋಣ. ಸ್ಯಾಲ್ರಿ ಆ್ಯಂಡ್ ಇನ್ಸೆಂಟಿವ್ಸ್ ನೋಡೋದಾದ್ರೆ ಫಿಕ್ಸ್ಡ್ ಸ್ಯಾಲ್ರಿ 20,000ದಿಂದ 30,000 ಇರುತ್ತೆ. ಲೈಕ್ 25 ಅಂದರೆ ನಮ್ಮದು ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ 20 ಇರುತ್ತೆ, ಮ್ಯಾಕ್ಸಿಮಮ್ 30 ಇರುತ್ತೆ. ಮತ್ತು ಪ್ಲಸ್ ಅಡಿಷ್ನಲ್ ಇನ್ಸೆಂಟಿವ್ ವಿಲ್ ಬಿ ಗಿವನ್ ಆನ್ ಮಂತ್ಲಿ ಬೇಸಿಸ್ ಅಪ್ ಟು 15 to 20K ಅಂತಂದರೆ ಎಕ್ಸ್ಟ್ರಾ ಮಂತ್ಲಿ ಬೇಸಿಸ್ ಅಂತಂದರೆ ನಾವು ಸೇಲ್ಸ್ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಅದು 15ಇಂದ 20K ಇರುತ್ತೆ ಪರ್ ಮಂತು. ಸೊ ಇದೊಂದು ಗುಡ್ ಆಪರ್ಚುನಿಟಿ. ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದಪ್ಪ ಅಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚಲ್ಲಿ ಆನ್ ಸೈಟ್ ANSITE ಆನ್ ಸೈಟ್ ಟೀಮ್ಸ್ ಅಂತ ಟೈಪ್ ಮಾಡಿ
ಸೊ ಟೈಪ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಬರುತ್ತೆ ನೋಡಿ ಆನ್ ಸೈಟ್ ಟೀಮ್ಸ್. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸ್ವಲ್ಪ ನೋಡಿಕೊಂಡು ನೋಡಿ ಇಲ್ಲಿ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದು IOC ಸರ್ಟಿಫಿಕೇಶನ್ ಇದೆ, ಮತ್ತು ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ಟ್ರಸ್ಟೆಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟೊಂದು ಜನ ಪಾರ್ಟ್ನರ್ಸ್ ಕೂಡ ಇದ್ದಾರೆ ಇವ್ರಿಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಇದು ನೋಡ್ಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಮೇಲೆ ಕೆಳಗಡೆನೆ ಕೆರಿಯರ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಸರ್ಚ್ ಮಾಡಿ ಅಲ್ಲಿ ಕೆರಿಯರ್ಸ್ಗೆ ಹೋದ್ರೆ ಇಲ್ಲಿ ವ್ಯೂ ಆಲ್ ಓಪನಿಂಗ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ನಿಮಗೆ ಯಾವುದೇ ನೀವು ಎಲಿಜಿಬಲ್ ಇದ್ದೀರಾ ಬೇಕಾದರೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಪನ್ ಪೊಸಿಷನ್ನು QA ಸಾಫ್ಟ್ವೇರ್ ಟ್ರೈನಿಂಗ್ ಇದೆ, ಮತ್ತು ಮಾರ್ಕೆಟಿಂಗಲ್ಲಿ ಕಂಟೆಂಟ್ ರೈಟರ್ ಇದೆ, ಬಟ್ ಇದು ಆಲ್ರೆಡಿ ಕ್ಲೋಸ್ ಆಗಿದೆ. ಇನ್ನು ಸೇಲ್ಸಲ್ಲಿ ಬಂದ್ಬಿಟ್ಟು ಸೇಲ್ಸ್ ಸೌತ್ ರೀಜನ್ನು, ಸೇಲ್ಸ್ ನಾರ್ತ್ ರೀಜನ್ ಇದೆ. ಸೊ ನಾವು ಸೌತಲ್ಲಿ ಇರೋದ್ರಿಂದ ಸೊ ಇಲ್ಲಿ ವ್ಯೂ ಓಪನಿಂಗ್ ಕೊಡೋಣ. ಓಪನಿಂಗ್ ಕೊಟ್ಟಾದ್ಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಸೌತ್ ರೀಜನ್ ಕೊಟ್ಟಾದಾಗ ಇಲ್ಲಿ ರಿಮೋಟ್ ಪೊಸಿಷನ್ ನೋಡಿ ಇದು ಕಂಪ್ಲೀಟು. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇದೆ ನೋಡಿಕೊಂಡು ಒಂದ್ಸಲ ಓದ್ಕೊಳ್ಳಿ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಅಪ್ಲೈ ಅಂತ ಇರುತ್ತೆ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮದು ಕೇಳ್ತಿದ್ದಾರೆ ವಾಟ್ ಪೊಸಿಷನ್ ಇವರು ಅಪ್ಲೈಯಿಂಗ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಸೇಲ್ಸ್ ಸೌತ್ ರಿಮೋಟ್ ಪೊಸಿಷನ್ ಅಂತ ಹಾಕಿ. ಸೊ ಕಸ್ಟಮರ್ ಸಪೋರ್ಟ್ ಸೌತ್ ಇದ್ದಿದ್ರು ಹಾಕ್ಕೊಳ್ಳಿ ಬೇಕಾದರೆ. ಸೊ ಯಾವುದಕ್ಕೆ ಅಪ್ಲೈ ಮಾಡ್ತಾಯಿದ್ದೀರಾ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಫಸ್ಟ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಡಬೇಕು. ನಮ್ಮದು ಕರೆಂಟ್ ಪರ್ಮನೆಂಟ್ ಅಡ್ರೆಸ್ಸು ಅಂತಂದರೆ ಸ್ಟೇಟು ಮತ್ತು ನಿಮ್ಮದು ಪಿನ್ ಕೋಡ್ ಕೊಡಿ. ಮತ್ತು ನಿಮ್ಮದು ರೆಸ್ಯೂಮೆನ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನೋಡಿ ಹೌ ಮೆನಿ ಲ್ಯಾಂಗ್ವೇಜ್ ಕ್ಯಾನ್ ಯು ಸ್ಪೀಕ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಮೆನ್ಷನ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಡು ಹ್ಯಾವ್ ಎ ಪರ್ಸ್ನಲ್ ಲ್ಯಾಪ್ಟಾಪ್ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತ ಕೇಳ್ತಿದ್ದಾರೆ. ಬರೀ ಮೊಬೈಲ್ ಇದ್ದರೆ ಮೊಬೈಲಲ್ಲೇ ಹಾಕೋಬೋದು. ಸೊ ಫೋನ್ ಇದ್ದು ಲ್ಯಾಪ್ಟಾಪ್ ಇದ್ರೇ ಲ್ಯಾಪ್ಟಾಪ್ ಅಂತಲೂ ಹಾಕ್ಕೊಳ್ಳಿ. ಸೊ ಮೆರಿಟಲ್ ಸ್ಟೇಟಸ್ ಕೇಳ್ತಿದ್ದಾರೆ, ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ. ಸೊ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಗೇನಾದರೂ ಆಲ್ರೆಡಿ ವರ್ಕಿಂಗ್ ಆದರೆ ಲಾಸ್ಟ್ ಕಂಪ್ನಿ ಯಾವುದು ವರ್ಕ್ ಮಾಡಿದ್ದು ಅಂತ ಕೇಳ್ತಿದ್ದಾರೆ. ಮತ್ತು ಎಷ್ಟು ಸ್ಯಾಲ್ರಿ ತೊಗೊಂಡಿದ್ರಿ, ನೋಟಿಸ್ ಪೀರಿಯಡ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನೀವೇನಾದರೂ ಫ್ರೆಷರ್ ಆಗಿದ್ರೆ ಇದು ಎಣ್ಣೆ ಅಂತ ಹಾಕ್ಕೊಳ್ಳಿ. ಸೊ ನಾಟ್ ಅಪ್ಲಿಕೇಬಲ್ ಅಂತ. ಸೊ ಅದಾದಮೇಲೆ ಇವ್ರದ್ದು ಪ್ರೈವೇಸಿನ ಅಕ್ಸೆಪ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡೋಣ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ರೆಸ್ಪಾನ್ಸ್ ಅಂದರೆ ರೆಕಾರ್ಡ್ ಆಗಿದೆ. ಸೊ ನಮ್ದೇನಾರ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರಿಗೆ ತಕ್ಕನಾಗಿ ಅಂತಂದರೆ ನಮ್ಮದು ಬರೀ ಇವ್ರು ಕೊಟ್ಟಿರೋ ಸ್ಕಿಲ್ಸ್ ಎಲ್ಲ ಇನ್ನೂ ಕಸ್ಟಮರ್ ಸಪೋರ್ಟ್ಗೆ ಇನ್ನೂ ಎಕ್ಸ್ಟ್ರಾ ಏನು ಮಾಡ್ಬೋದು ಅಂದರೆ ತುಂಬ ಜನ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಕೂಡ ಇರುತ್ತೆ, ಅವ್ರಿಗೆ ತುಂಬ ನಾಲೆಡ್ಜ್ ಕೂಡ ಇರುತ್ತೆ ಬೇರೆ ಬೇರೆ ಇದರಲ್ಲಿ. ಸೊ ಅದರಲ್ಲಿ ರೆಸ್ಯೂಮೆನ ಶಾರ್ಟ್ ಲಿಸ್ಟ್ ಆದರೆ ನೆಕ್ಸ್ಟು ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಓನ್ಲಿ ಇಫ್ ರೆಸ್ಯೂಮೆ ಶಾರ್ಟ್ ಲಿಸ್ಟೆಡ್ ಅಷ್ಟೇ. ಸೊ ನಾನು ಅದಕ್ಕೆ ಯಾವಾಗಲೂ ಹೇಳೋದು ರೆಸ್ಯೂಮೆನ ಚೆನ್ನಾಗಿ ATS ಫ್ರೆಂಡ್ಲಿ ರೆಸ್ಯೂಮೆ ಮಾಡಿಕೊಂಡು ಅಪ್ಲೈ ಮಾಡಿ. ಎಲ್ಲ ಜಾಬ್ಗೂ ಸೇಮ್ ರೆಸ್ಯೂಮೆನೇ ಹಾಕಬೇಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಈಗ ಮುಂದಿನ ಜಾಬ್ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಆಯುರ್ವೇದ ಅಂತ ಹೇಳ್ಬಿಟ್ಟು ಇವ್ರು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇಲ್ಲಿ ಅಬೌಟ್ ಈ ಕಂಪ್ನಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಆಯುರ್ವೇದ ಇಸಂಟ್ ಅನದರ್ ರಿಕ್ರೂಟ್ಮೆಂಟ್ ಏಜೆನ್ಸಿ. ಇದೊಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ಆಗಿರುತ್ತೆ. ವಿ ಆರ್ ಸ್ಪೆಷಲೈಸಿಂಗ್ ಸಾಲ್ವಿಂಗ್ ಐ ಸ್ಟೇಕ್ ಹೈರಿಂಗ್ ಅಂತಂದರೆ ಇದೊಂದು ಅಂದರೆ ಇವಾಗ ರಿಕ್ರೂಟ್ಮೆಂಟ್ ಅಂದರೆ ಕ್ಯಾಂಡಿಡೇಟ್ನ ಹೈಯರ್ ಮಾಡಿಕೊಡೋದು ಕಂಪ್ನಿಗಳಿಗೆ, ಆ ಥರ ಕಂಪ್ನಿ ಆಗಿರುತ್ತೆ. ಇಲ್ಲಿ ಆಪರೇಟ್ 100% ರಿಮೋಟ್ಲಿ ಆ್ಯಂಡ್ ಸರ್ವ್ ಕ್ಲೈಂಟ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ರೋಲು ಅಂತಂದರೆ ಇಲ್ಲಿ ಯಾರು ಫೌಂಡ್ ಮಾಡಿರೋದು ಅಂದರೆ AM ಲಕ್ನೋ, IM ಕಲ್ಕತ್ತಾ ಕ್ಯಾಂಡಿಡೇಟ್ಸ್ಗಳು ಅಂತಂದರೆ ಅಲ್ಲಿ ಓದಿ ಪಾಸ್ಔಟ್ ಆದವರು ಈ ಜಾಬ್ನ ಅಂತಂದರೆ ಈ ಕಂಪ್ನಿನ ಫೌಂಡ್ ಮಾಡಿರೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮದು ಕ್ಲೈಂಟ್ ಏನು ರೆಸ್ಪಾನ್ಸಿಬಿಲಿಟೀಸ್, ಇಲ್ಲಿ ನಮ್ಮ ರೋಲು ಏನು ಅಂತ ಅಂದರೆ ಹ್ಯಾಂಡ್ಲಿಂಗ್ ಲೈಕ್ ಮ್ಯಾನೇಜ್ 3 to 5 clients simultaneously and understanding the specific requirement and career objects ಅಂತಂದರೆ ಕ್ಲೈಂಟ್ಸ್ ಅಂದರೆ ಸ್ಟೂಡೆಂಟ್ಸ್ ಆಗಿರ್ತಾರೆ. ಇಲ್ಲಿ 3 to 5 ಮೆಂಬರ್ಸ್ನ ನಾವು ಲೈಕ್ ಒಂದೇ ಸಲ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಮತ್ತು ಕಂಪ್ನಿ ರಿಸರ್ಚ್ ಇಲ್ಲಿ ಕಂಡಕ್ಟ್ ಕಂಪ್ರೆನ್ಸಿವ್ ರಿಸರ್ಚ್ ಆನ್ 40 to 50 ಕಂಪ್ನೀಸ್ ವೀಕ್ಲಿ ಬೇಸ್ಡ್ ಆನ್ ದ ಪ್ರೊವೈಡೆಡ್ ಡೈರೆಕ್ಷನ್ ಅಂತಾರೆ. ಈ ಥರ ಹುಡುಕಿ ಅಂತ ಹೇಳಿರ್ತಾರಲ್ಲ. ಸೊ ಅವರು ಈಗ ಕ್ಲೈಂಟ್ ಅಂದರೆ ನಾನು ಇವಾಗ ನನ್ನ ಜಾವಾ ಡೆವಲಪರ್ ರೋಲ್ಗೆ ಹುಡುಕ್ತಾ ಇರ್ತೀನಿ. ಸೊ ಈ ಕಂಪ್ನಿ ಅವರು ಆ ಥರ ರೋಲ್ಗೆ ಹುಡುಕೊಡ್ತಾರೆ. ಲೈಕ್ 40 to 50 ಕಂಪ್ನೀಸ್ನ ನಾವು 1 ವೀಕಲ್ಲಿ ನಾನು ಹುಡುಕೊಡ್ಬೇಕು ಅವ್ರಿಗೆ. ಈ ರೋಲಲ್ಲಿ ನನ್ನ ಜಾಬ್ ಇದು.
ಮತ್ತು ಇಲ್ಲಿ ಡಿಸಿಷನ್ ಮೇಕರ್ ಐಡೆಂಟಿಫೈ ಪೋರ್ಟಲ್ ಡಿಸಿಷನ್ ಮೇಕರ್ ಅಂತಂದರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಲೈಕ್ ಲಿಂಕ್ಡ್ಇನ್, ನೌಕರಿ ಮತ್ತು ಇನ್ಸ್ಟಾ ಇದು ಅನ್ಸ್ಟಾಪ್, ಅದರಲ್ಲೆಲ್ಲ ಲೈಕ್ ಟೋಟಲ್ 40 ಜಾಬ್ನ ಹುಡುಕಬೇಕು 1 ವೀಕಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ರಿಟ್ರೀವಲ್, ಮತ್ತು ಟೂಲ್ನ ಯೂಸ್ ಮಾಡಿಕೊಂಡು ಅದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಕಸ್ಮಾತ್ ಲಿಂಕ್ಡ್ಇನಲ್ಲಿ ಆಗಿದ್ದರೆ ನಾವು ಡೈರೆಕ್ಟ್ ಕನೆಕ್ಷನ್ ಕಳಿಸ್ಬೋದು. ಬಟ್ ಬೇರೆ ಬೇರೆದ್ರಲ್ಲಿ ನಾವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಸಿಗಲ್ಲ. ಬಟ್ ಚಾಟ್ GPT ಎಲ್ಲ ಯೂಸ್ ಮಾಡಿಕೊಂಡು ಆ ಕಂಪ್ನಿದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಫೆಚ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಡೇಟಾ ಮ್ಯಾನೇಜ್ಮೆಂಟ್, ಎಂಟರ್ ಆ್ಯಂಡ್ ಮೇಂಟೈನ್ ಅಕ್ಯುರೇಟ್ ರೆಕಾರ್ಡ್ ಆಫ್ ಐಡೆಂಟಿಫೈಯಿಂಗ್ ಡಿಸಿಷನ್ ಮೇಕರ್ ಇನ್ ದ ಡೇಟಾಬೇಸ್ ಫಾರ್ ರಿವ್ಯೂ ಆ್ಯಂಡ್ ಅಪ್ರೂವಲ್ ಅಂತಂದರೆ ಒಂದು 50 ಕಂಪ್ನಿ ಹುಡುಕಿರ್ತೀನಿ ಅಂದ್ಕೊಳ್ಳಿ. ಸೊ ಅದ್ರಲ್ಲಿ ಯಾವ್ದು ಬೇಕು ಅಂತ ಅವ್ರ ಡಿಸಿಷನ್ನು ನಾವು ಹುಡುಕೊಡೋದಷ್ಟೇ. ಸೊ ಅವರು ನೆಕ್ಸ್ಟ್ ಡಿಸೈಡ್ ಮಾಡ್ತಾರೆ ಕರೆಕ್ಟಾಗಿದೆ ಕಂಪ್ನಿ ಓಕೆನಾ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಮತ್ತು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವ್ದು ಸ್ಟಾರ್ಟಪ್ ಕಂಪ್ನಿ ಥರ ಹುಡುಕ್ಬೇಕು, ಲೈಕ್ 50 to 500 ಮೆಂಬರ್ಸ್ ಇರೋ ಕಂಪ್ನಿ ಥರ ಹುಡುಕ್ಬೇಕಾಗಿರುತ್ತೆ ಇಲ್ಲಿ. ಮತ್ತು ಕೊಲಾಬ್ರೇಷನ್ ವಿತ್ ಏನು ಬೇರೆ ಬೇರೆ ಟೀಮರ್ ಜೊತೆ ಕೊಲಾಬ್ರೇಟ್ ಆಗಿರಬೇಕು, ಫೀಡ್ಬ್ಯಾಕ್ ತೊಗೋಬೇಕು ಅಂತ ಹೇಳಿದ್ದಾರೆ. ದಿಸ್ ಇಸ್ ಎ ಪರ್ಮನೆಂಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ವರ್ಕಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಂಡೇ ಟು ಫ್ರೈಡೇ ಇರುತ್ತೆ, 7 AM to 7 PM 10 AM to 7 PM ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇನ್ನು ಸೆಕೆಂಡ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಸೇಮ್ ಗೂಗಲ್ಗೆ ಹೋಗಿ. ಸೊ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡಿ HER ವೇದ ಅಂದ್ಬಿಟ್ಟು, ಸೊ ವೇದ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಕೆಳಗಡೆ ಹೋಗಿ ಇಲ್ಲಿ ಲಿಂಕ್ಡ್ಇನ್ ಇದೆ ನೋಡಿ, ವೇದ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಜಾಬ್ಸ್ ಅಂತ ಇದೆ ನೋಡಿ. ಸೊ ಜಾಬ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಪರೇಷನ್ ಅಸೋಸಿಯೇಟು ರಿಮೋಟು ಜಸ್ಟ್ 23 hours ಎಗೋ ಇದು ಹೈಯರ್ ಮಾಡ್ತಿರೋದು, ಜಸ್ಟ್ 1 ಡೇನೂ ಆಗಿಲ್ಲ. ಸೊ ಬೇಗ ಅಪ್ಲೈ ಮಾಡಿ. ಇದು ಅಪ್ಲೈ ಅಂತ ಕೊಡೋಣ. ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ಗೂಗಲ್ ಫಾರ್ಮ್ ಬರುತ್ತೆ. ಸೊ ನಾವು ಇಲ್ಲಿ ಗೂಗಲ್ ಫಾರ್ಮ್ನ ಎಂಟರ್ ಮಾಡಬೇಕು. ಇಲ್ಲಿ ಗೂಗಲ್ ಫಾರ್ಮ್ ಇದೆ ನೋಡಿ. ಸೊ ಇದ್ರ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕೇಳ್ತಿದ್ದಾರೆ ಟ್ರೈನಿಂಗ್ ಪೀರಿಯಡಲ್ಲಿ ಎಷ್ಟು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು, ಅದು ಅಗ್ರಿ ಇದ್ದರೆ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಲಿಂಕ್ಡ್ಇನ್ ಪ್ರೊಫೈಲು ಮತ್ತು ಕರೆಂಟ್ ಸಿಟಿ ಮತ್ತು ವಾಟ್ ಈಸ್ ಯುವರ್ ಕರೆಂಟ್ ಎಜುಕೇಷನಲ್ ಸ್ಟೇಟಸ್ ಕೇಳ್ತಿದ್ದಾರೆ. ಸೊ ನಿಮ್ದು ಯಾವುದು ಇದ್ದರೆ ಹಾಕೊಳ್ಳಿ. ಮತ್ತು ಹೈಯೆಸ್ಟ್ ಡಿಗ್ರಿ ಯಾವುದು ಅಂತ ಕೇಳ್ತಿದ್ದಾರೆ. ಮತ್ತು ನೋಟ್ ಇಫ್ ಹ್ಯಾವ್ 1 years ಆಫ್ ಅಂದರೆ ಎಷ್ಟು ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಏನಾರು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಷರ್ಸ್ ಆಗಿದ್ದರೆ. ಮತ್ತು ವೆನ್ ಅರ್ಲಿಯೆಸ್ಟ್ ಯು ಕ್ಯಾನ್ ಜಾಯಿನ್ ಅಂತ ಕೇಳ್ತಿದ್ದಾರೆ. ಸೊ ಇಮಿಡಿಯೇಟ್ ಅಂತ ಹಾಕೊಳ್ಳಿ. ಮತ್ತು ಇಲ್ಲಿ ಡು ಹ್ಯಾವ್ ಎ ಲ್ಯಾಪ್ಟಾಪ್, ಗುಡ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕೊಳ್ಳಿ, ನಾನು ನೋ ಹಾಕೊಳ್ಳಿ. ಮತ್ತು ಟಾಪ್ 5 ಅಚೀವ್ಮೆಂಟ್ಸು, ನಿಮ್ದು ಏನೇನು ಅಚೀವ್ಮೆಂಟ್ಸ್ ಇದೆ ಅಂತೆಲ್ಲ ಕೇಳ್ತಿದ್ದಾರೆ. ಮತ್ತು ರೆಸ್ಯೂಮೆನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅಸೆಸ್ಮೆಂಟ್ ಇದೆ, ಇದು ಪಾರ್ಟ್ 1 ಆಗಿರುತ್ತೆ. ಇಲ್ಲಿ ಯಾವ ಥರ ಅಂದರೆ ಇವಾಗ ಟಾಸ್ಕ್ ಯೂಸ್ ಲಿಂಕ್ಡ್ಇನ್ ಟು ಐಡೆಂಟಿಫೈ 5 ಸೀನಿಯರ್ ಪ್ರೊಫೆಷನಲ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಬ್ರೀಫ್ ಅಂತಂದರೆ ಮಸ್ಟ್ ಬಿ ವರ್ಕಿಂಗ್ ಇನ್ ABC ಮತ್ತು ಸ್ಟಾರ್ಟಪ್ಪಲ್ಲಿ ಆಗಿರಬೇಕು. ಮತ್ತು ಕಂಪ್ನಿ ಮಸ್ಟ್ ಬಿ ಬ್ಯಾಂಗ್ಳೂರ್ ಹೆಡ್ ಕ್ವಾರ್ಟರ್ ಇರಬೇಕು. ಮತ್ತು ಶುಡ್ ಬಿ ಫಾಲೋಯಿಂಗ್ ಚೀಫ್ ಪ್ರಾಡಕ್ಟ್ ಆಫೀಸರ್ ಹೆಡ್ ಅಂತಂದರೆ ನೀವು ಲಿಂಕ್ಡ್ಇನಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ಲ. ಕಂಪ್ನಿ ಶುಡ್ ಹ್ಯಾವ್ ಐಡಲಿ 50 to 500 ಎಂಪ್ಲಾಯೀಸ್ ಇರಬೇಕು. ಸೊ ಇನ್ಸ್ಟ್ರಕ್ಷನ್ ಅಂಡರ್ಸ್ಟ್ಯಾಂಡ್ ದ ಬ್ರೀಫ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಪೀಪಲ್ ತಗೊಂಡು ಸರ್ಚ್ ಸ್ಮಾರ್ಟ್ ಅಲ್ಲಿ ತಗೊಂಡು ನಾವು ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಅವ್ರದ್ದನ್ನ ಪೇಸ್ಟ್ ಮಾಡಿ ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಕೊಡ್ಬೇಕು. 2 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. ನಾನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ರಿಸರ್ಚ್ ಮಾಡಿ ಫೇಕೋ ಇಲ್ಲ ರಿಯಲೋ ಅಂತ ನೋಡ್ಬಿಟ್ಟು ಅಪ್ಡೇಟ್ ಕೊಟ್ಟಿರ್ತೀನಿ. ಸೊ ನೀವು ಒಂದ್ಸಲ ಸರ್ಚ್ ಮಾಡಿ ಬಿಫೋರ್ ಅಪ್ಲೈಯಿಂಗ್. ನಿಮ್ಗೇನಾರು ಡೌಟ್ ಬಂತು ಅಂದರೆ ಅವ್ರು ಏನಾದ್ರು ಅಮೌಂಟ್ ಕೇಳಿದ್ರು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅಮೌಂಟ್ ಪೇ ಮಾಡಬೇಡಿ. ಸೊ ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಅಮೌಂಟ್ ತೊಗೊಳ್ಳಲ್ಲ. ಸೊ ಬಿ ಅವೇರ್ ಆಫ್ ದ ಫ್ರಾಡ್ ಅಷ್ಟೇ. ಸೊ ಸೇಮ್ ಕಂಪ್ನಿ ನೇಮ್ ಹೇಳ್ಕೊಂಡು ಎಷ್ಟೊಂದು ಜನ ಫ್ರಾಡ್ ಮಾಡ್ತಾರೆ. ಸೊ ಅವೇರ್ ಆಗಿ ಮತ್ತು ಯಾರಿಗೂ ಅಮೌಂಟ್ ಅಂತೂ ₹1 ಪೇ ಮಾಡಬೇಡಿ. ಯಾವುದೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಅಮೌಂಟ್ ತೊಗೊಳ್ಳಲ್ಲ. ಸೊ ಯಾರಿಗೂ ಅಮೌಂಟ್ ಪೇ ಮಾಡಬೇಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.